ಎಲ್ಲ ಕುಟುಂಬದ ಸ್ನೇಹಿತರಿಗೂ ನಮಸ್ಕಾರಗಳು. ನಾನು ಇವತ್ತು ಶ್ರವಣಕುಮಾರನ ಬಗ್ಗೆ ಒಂದು ಪುಟ್ಟ ಕಥೆಯನ್ನ ಹೇಳ್ತೀನಿ. ಇಂಟ್ರೆಸ್ಟ್ ಆಗಿದೆ, ಎಲ್ಲರೂ ಕೇಳಿ, ತಪ್ಪದೆ ವಿಡಿಯೋವನ್ನ ನೋಡಿ. ಶ್ರವಣಕುಮಾರ ಯಾರು, ಏಕೆ ಆತನಾದ? ಶ್ರವಣಕುಮಾರನಿಗೂ ರಾಮಾಯಣಕ್ಕೂ ಏನು ಸಂಬಂಧ? ಕ್ಷೇತ್ರಯುಗದಲ್ಲಿ ರಾಮ ಹುಟ್ಟೋದಕ್ಕೆ ಮುಂಚೆಲೆ ಶ್ರವಣಕುಮಾರರು ಹುಟ್ಟಿರ್ತಾರೆ. ಶ್ರವಣಕುಮಾರರು ಬಡ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದವರು. ಅಪ್ಪ ಅಮ್ಮ ವೃದ್ಧರು, ಕಣ್ಣು ಕಾಣುವುದಿಲ್ಲ. ಅಂಥವರಿಗೆ ಪ್ರೀತಿಯ ಮಗನಾಗಿ 16 ವರ್ಷದ ಪುಟ್ಟ ಬಾಲಕ, ಮಾತೃದೇವೋಭವ ಪಿತೃದೇವೋಭವ ಅಂತ ಅಪ್ಪ ಅಮ್ಮನ ತುಂಬಾ ಇಷ್ಟಪಡ್ತಾನೆ ನಮ್ಮ ಶ್ರವಣಕುಮಾರ. ಶ್ರವಣಕುಮಾರನಿಗೆ ಅಪ್ಪ ಅಮ್ಮ ಕರೆದು ಹೇಳ್ತಾರೆ, ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು, ತೀರ್ಥ ಪ್ರಸಾದಗಳನ್ನ ಕೊಡಪ್ಪ, ಕರ್ಕೊಂಡು ಹೋಗು ಅಂತ ಕೇಳಿದಾಗ ಅವರು ಬಡವರಾಗಿರ್ತಾರೆ. ಯಾವುದು ಕುದುರೆ ಗಾಡಿ ಆನೆಗಳು ಏನು ಅವ್ರಿಗೆ ವ್ಯವಸ್ಥೆ ಇರಲ್ಲ. ಹಾಗಾಗಿ 2 ಬಿದಿರಿನ ಪುಟ್ಟಿಗಳನ್ನ ರೆಡಿ ಮಾಡ್ತಾನೆ ಶ್ರವಣಕುಮಾರ. ಒಂದು ದೊಡ್ಡ ಕಡ್ಡಿಗೆ ಕಟ್ಟಿ ಅಪ್ಪ ಅಮ್ಮನ ಕೂರಿಸ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಕಾಡಿನಲ್ಲಿ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನಿಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಮಗನ ಕರೆದು ಕೇಳ್ತಾರೆ, ನಾವು ನೀರು ಕುಡಿಬೇಕು ಅಂತ. ಅವಾಗ ಒಂದು ಮರದ ಕೆಳಗಡೆ ಕೂರಿಸಿ ನೀರು ತರಕ್ಕೆ ಅಂತ ಒಂದು ಮಡಿಕೆಯನ್ನ ತಗೊಂಡು ನೀರು ತರಕ್ಕೆ ನದಿಗೆ ಹೋಗ್ತಾರೆ. ಈ ಕಡೆ ದಶರಥ ಮಹಾರಾಜರು ಅಯೋಧ್ಯೆಯನ್ನ ಆಳ್ತಾ ಇರ್ತಾರೆ. ಕ್ಷೇತ್ರಯುಗದಲ್ಲಿ ಸೂರ್ಯವಂಶಸ್ಥರು ಅವರು. ಅವರಿಗೆ 3 ಜನ ಹೆಂಡತಿದಿರು, ಕೈಕೆ, ಕೌಸಲ್ಯ, ಸುಮಿತ್ರಾ ದೇವಿ. ಮಕ್ಕಳಿರೋದಿಲ್ಲ. ಕಾಡಿಗೆ ಬೇಟೆಗೆ ಅಂತ ಬಂದಿರ್ತಾರೆ. ಕಾಡೆಲ್ಲ ಸುತ್ತಿದ್ರು ಯಾವ ಪ್ರಾಣಿನೂ ಸಿಗಲ್ಲ. ಒಂದು ಮರದ ಕೆಳಗಡೆ ಕೂತಿರ್ತಾರೆ ಆಯಾಸಗೊಂಡು. ಅವರು ಶಬ್ದವೇದಿ ವಿದ್ಯೆಯನ್ನ ಕಲ್ತಿರ್ತಾರೆ. ಯಾವ ಕಡೆ ಶಬ್ದ ಬರುತ್ತೋ ಆ ಕಡೆ ಬಾಣವನ್ನು ಬಿಟ್ರೆ ಅಲ್ಲಿಗೆ ಹೋಗಿ ನಾಟುತ್ತೆ. ಈ ಕಡೆ ಶ್ರವಣಕುಮಾರರು ನೀರು ತುಂಬ್ತಾ ಇರ್ಬೇಕೆ ಗುಳುಗುಳು ಅನ್ನೋ ಸೌಂಡ್ ಬರುತ್ತೆ. ಶಬ್ದ ಬಂದಾಗ ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತ ಇವರು ಶಬ್ದವೇದಿ ಬಾಣವನ್ನ ಬಿಟ್ಟಾಗ ಅದು ಹೋಗಿ ಶ್ರವಣಕುಮಾರನ ಎದೆಗೆ ನಾಟುತ್ತೆ. ಶ್ರವಣಕುಮಾರ ಕೆಳಗಡೆ ಬಿದ್ದೋಗಿ ಅಮ್ಮ ಅಂತ ಕಿರಿಚಿದಾಗ, ಓ ಇದು ಪ್ರಾಣಿ ಎಲ್ಲ ಮನುಷ್ಯರು ಯಾರೋ ಅಂತ ದಶರಥ ಮಹಾರಾಜರು ಓಡ್ ಬಂದು ಆ ಪುಟ್ಟ ಬಾಲಕ ಬಿದ್ದು ಒದ್ದಾಡ್ತಾ ಇರ್ತಾನೆ ರಕ್ತದ ಮಡುವಿನಲ್ಲಿ. ಎತ್ಕೊಂಡು ತೊಡೆ ಮೇಲೆ ಕುಂಡ್ರಿಸ್ಕೊಂಡು, ನೀನ್ ಯಾರಪ್ಪ, ನೀನ್ ಯಾವ ಊರು, ನೀನ್ ಯಾಕೆ ಇಲ್ಲಿ ಕಾಡಿಗೆ ಬಂದೆ, ನಿನ್ನ ಹೆಸರೇನು ಅಂತ ಕೇಳಿದಾಗ, ನಾನು ಶ್ರವಣಕುಮಾರ, ನಮ್ಮ ತಾಯಿ ತಂದೆ ಕುರುಡರು, ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಬಂದಿದ್ವಿ, ಬಾಯಾರಿಕೆ ಆಗುತ್ತೆ, ತಾಯಿ ತಂದೆಗೆ ನೀರು ತಗೊಂಡು ಹೋಗ್ಬೇಕು, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಂದಾಗ ದಶರಥ ಮಹಾರಾಜರು ಎತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅವರು ಹತ ಆಗೋಗ್ತಾರೆ, ಅಲ್ಲೇ ಸತ್ತು ಹೋಗ್ತಾರೆ. ಅಲ್ಲೇ ಬಿಟ್ಬಿಟ್ಟು ನೀರು ತಗೊಂಡು ವೃದ್ಧ ದಂಪತಿಗಳ ಹತ್ರ ಹೋದಾಗ ಇವರು ಹೋಗೋ ಹೆಜ್ಜೆ ಸವಂಡಿಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮಗ ಬರ್ತಾ ಇದ್ದಾನೇನೋ ಅಂತ. ಅವರು ಕೈಯೆಲ್ಲ ನಡುಗುತ್ತೆ ನೀರು ಕೊಡ್ಬೇಕಾದ್ರೆ. ಅವಾಗ ಕೇಳ್ತಾರೆ, ನೀನ್ ನಮ್ಮ ಮಗ ಅಲ್ಲ, ನೀನ್ ಯಾರೋ, ನಮ್ಮ ಮಗನ ಏನ್ ಮಾಡ್ದೆ ಅಂದಾಗ ದಶರಥ ಮಹಾರಾಜರು, ನಾನು ಹೌದು ನಿಮ್ಮ ಮಗನಲ್ಲ, ಅಯೋಧ್ಯೆಯನ್ನು ಆಳುವ ದಶರಥ ಮಹಾರಾಜ ನಾನು, ಗೊತ್ತಿಲ್ಲದೆ ತಪ್ಪಾಗಿ ಶಬ್ದವೇದಿ ಬಾಣವನ್ನು ಬಿಟ್ಟು ಪ್ರಾಣಿ ಅಂತ ತಿಳ್ಕೊಂಡು ನಿಮ್ಮ ಮಗ ಹತನಾಗ್ಬಿಟ್ಟ ಅಂತ ಕೇಳಿದಾಗ ಆ ತಾಯಿ ಎದೆ ಹೊಡ್ಕೊಂಡು ಅಲ್ಲೇ ಬಿದ್ದು ಸತ್ತೋಗ್ತಾರೆ. ತಂದೆನೂ ಸಹ ಬಿದ್ದು ಹೋಗ್ತಾರೆ. ತಂದೆ ಹೇಳ್ತಾನೆ, ಇವತ್ತು ನಾವು ಸಾಯ್ಬೇಕಾದ್ರೆ ನಾವು ಮಗ ನಮ್ಮ ಜೊತೆಗಿಲ್ಲ, ಹಂಗ್ ನೀನ್ ಮಾಡಿದೀಯಾ, ನೀನ್ ಸಾಯ್ಬೇಕಾದ್ರೆ ನಿನ್ ಜೊತೆ ಮಕ್ಕಳಿರಲ್ಲ ಅಂತ ಶಾಪ ಕೊಡ್ತಾರೆ. ಆವಾಗ ದಶರಥ ಮಹಾರಾಜರು ಮುಂದೊಂದಿನ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ ಮಕ್ಕಳಿರ್ತಾರೆ. ಆದ್ರೂ ಸಹ ಅವ್ರು ಸಾಯ್ಬೇಕಾದ್ರೆ ಮಕ್ಕಳು ಜೊತೆಲಿ ಇರೋಲ್ಲ. ಬ್ರಾಹ್ಮಣರ ಶಾಪಕ್ಕೆ ಗುರಿಯಾಗ್ಬಿಡ್ತಾರೆ ದಶರಥ ಮಹಾರಾಜರು. ಈ ಒಂದು ಪುಟ್ಟ ಕಥೆ ನಿಮ್ಗೆ ಇಷ್ಟ ಆಯ್ತಾ? ಎಲ್ಲರೂ ಸಹ ತಾಯಿ ತಂದೆನ ಪ್ರೀತಿಸಿ ಗೌರವಿಸಿ ಅವ್ರ ಮನಸ್ಸಿಗೆ ನೋವು ಮಾಡಬೇಡಿ.